ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದರ ನಡುವೆ ತೈಲದ ಸುಂಕ ಇಳಿಕೆ ಆಗಿದೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನಪರ ಕೆಲಸವನ್ನ ಮಾಡ್ತಾ ಇದೆ. ಅಬಕಾರಿ ಸುಂಕವನ್ನ ಇಳಿಸಿದ ಕಾರಣ ಜನರಿಗೆ ಲಾಭವಾಗುತ್ತೆ ಅಂತ ಹೇಳಿದ್ದಾರೆ. ಜನರ ಮೇಲಿನ ಹೊರೆಯನ್ನ ಸರ್ಕಾರವೇ ಭರಿಸ್ತಾ ಇದೆ ಅಂತ ಹೇಳಿದ್ದಾರೆ BY ವಿಜಯೇಂದ್ರ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಕಳೆದ ಕೆಲವು ದಿನಗಳಿಂದ ಏನು ಯುದ್ಧ ನಡೀತಾ ಇದೆ. ಇದರ ಪರಿಣಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅಮೆರಿಕ, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 25% 35% ಜಾಸ್ತಿ ಆಗಿರುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಿರ್ಧಾರದಿಂದ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನು, ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿರುವಂಥದ್ದು. ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರುವಂಥದ್ದು. ಅಂದರೆ ಜನರ ಮೇಲೆ ಏನು ಹೊರೆ ಬೀಳಬೇಕಾಗಿತ್ತು ಅದನ್ನು ಕೇಂದ್ರ ಸರ್ಕಾರವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರ ಮುಖೇನ